ಎಲ್ಲರಿಗೂ ನಮಸ್ಕಾರ. ಗೌರಿ ಗಣೇಶ್ ಚತುರ್ಥಿಯ ಶುಭಾಶಯಗಳು. ಗಣೇಶನಿಗೆ ಮೋದಕ ಏಕೆ ಇಷ್ಟ ಎಂದು ಯಾರಿಗಾದರೂ ಕಲ್ಪನೆ ಇದೆಯೇ? ನಾನು ಮೋದಕ ಪ್ರಿಯ ಗಣೇಶನ ಕಥೆಯನ್ನು ಹೇಳುತ್ತೇನೆ, ಹೋಗೋಣ ಬನ್ನಿ. ಅತ್ರ ಪತ್ನಿಯಾದ ಅನಸೂಯೆಯು ಭೋಜನಕ್ಕೆ ಶಿವ, ಪಾರ್ವತಿ ಮತ್ತು ಗಣೇಶನನ್ನು ಆಹ್ವಾನಿಸಿದಳು ಎಂದು ಪುರಾಣ ಹೇಳುತ್ತದೆ. ಗಣಪತಿಯ ಮುಂದೆ ವಿವಿಧ ಆಹಾರ ಮತ್ತು ಖಾದ್ಯಗಳನ್ನು ಬಡಿಸಿದರೂ ಯಾವುದೂ ಆತನ ಹಸಿವನ್ನು ನೀಗಿಸುವಂತಿರಲಿಲ್ಲ. ಬಹುತೇಕ ಎಲ್ಲವನ್ನೂ ಪಡೆದ ನಂತರ ಅನಸೂಯ ಕೊನೆಗೆ ಬೇರೆ ಏನಾದರೂ ಮಾಡಬೇಕೆಂದು ಯೋಚಿಸಿ ಅವನಿಗೆ ಸಿಹಿ ನೀಡಲು ನಿರ್ಧರಿಸಿದಳು. ಅವನು ಅದನ್ನು ಸೇವಿಸಿದ ತಕ್ಷಣ ಅದು ತಕ್ಷಣವೇ ಅವನ ಹಸಿವನ್ನು ಪೂರೈಸಿತು. ಅವನು ಮೋದಕವನ್ನು ತಿಂದ ನಂತರ ಅವನು 21 ಬಾರಿ ಬರ್ಪೆಡ್ ಮಾಡಿದರು. ಅವನನ್ನು ಮೋದಕ ಪ್ರಿಯ ಎಂದು ಕರೆಯುತ್ತಾರೆ. ಹಾಗಾದರೆ 21 ಮೋದಕಗಳನ್ನು ತಟ್ಟೆಯಲ್ಲಿ ಏಕೆ ಅರ್ಪಿಸಲಾಗುತ್ತದೆ ಎಂದು ಈಗ ನಿಮಗೆ ತಿಳಿದಿದೆ. ಈಗ ನಾನು ಗಣೇಶ ಮತ್ತು ಮಕ್ಕಳಿಗೆ ಅತ್ಯಂತ ಪ್ರಿಯವಾದ ಚಾಕೊಲೇಟ್ ಬಿಸ್ಕತ್ತು ಮೋದಕನ್ನು ಮನೆಯಲ್ಲಿಯೇ ಸುಲಭ ಮತ್ತು ರುಚಿಕರವಾದ ಪಾಕವಿಧಾನವನ್ನು ತೋರಿಸಲಿದ್ದೇನೆ. ಮೊದಲಿಗೆ ಮಕ್ಕಳ ಮೆಚ್ಚಿನ ಓರಿಯೋ ಬಿಸ್ಕತ್ತು ತೆಗೆದುಕೊಂಡು ಅವುಗಳನ್ನು ಬಿಸ್ಕತ್ ಕ್ರೀಮ್ನೊಂದಿಗೆ ಬೇರ್ಪಡಿಸಿ. ಒಂದು ಗ್ರೈಂಡರ್ ತೆಗೆದುಕೊಂಡು ಅದರಲ್ಲಿ ಬಿಸ್ಕತ್ತುಗಳನ್ನು ಹಾಕಿ ಮತ್ತು ಬಿಸ್ಕಟ್ ಅನ್ನು ನುಣ್ಣಗೆ ಪುಡಿ ಮಾಡಿ. ಒಂದು ಬೌಲ್ ತೆಗೆದುಕೊಂಡು ನಯವಾಗಿ ರುಬ್ಬಿದ ಪುಡಿಯನ್ನು ಹಾಕಿ ಮತ್ತು 1 ಚಮಚ ಮಂದಗೊಳಿಸಿದ ಹಾಲನ್ನು ಸೇರಿಸಿ ಮತ್ತು ಹಾಲು ಸೇರಿಸಿ ಹಿಟ್ಟನ್ನು ತಯಾರಿಸಿ. ಈಗ ಬಿಸ್ಕತ್ತುಗಳಿಂದ ಬೇರ್ಪಡಿಸಿದ ಕ್ರೀಮ್ ತೆಗೆದುಕೊಳ್ಳಿ. 1 ಚಮಚ ಹಾಲಿನ ಪುಡಿ ಸೇರಿಸಿ ಮತ್ತು ನುಣ್ಣಗೆ ಮಿಶ್ರಣ ಮಾಡಿ. ಈಗ ಸ್ಟಫಿಂಗ್ ಸಿದ್ಧವಾಗಿದೆ. ಈಗ ಮೋದಕ ಮೇಕರ್ ಅನ್ನು ತುಪ್ಪದೊಂದಿಗೆ ಗ್ರೀಸ್ ಮಾಡಿ ಮತ್ತು ಸಿದ್ಧಪಡಿಸಿದ ಹಿಟ್ಟನ್ನು ತೆಗೆದುಕೊಂಡು ಅದನ್ನು ತುಂಬಿಸಿ ಮತ್ತು ಅದರಲ್ಲಿ ಸ್ಟಫಿಂಗ್ ಸೇರಿಸಿ. ನಂತರ ಮೋದಕವನ್ನು ಮುಚ್ಚಿರಿ ಮತ್ತು ಈಗ ಮೋದಕ್ ಸಿದ್ಧವಾಗಿದೆ.